ನೀನು 15-14 ಅಂದರೆ ಬೀಗ ಯಾವತ್ತು ತೆಗಿತಾರೋ ಅವತ್ತೇ ಲೆಕ್ಕ. ಸೊ ಬೀಗ ಅಕಸ್ಮಾತ್ ಅಲ್ಲಿ ಬಂದಾಗ ಆ ಬೀಗ ತೆಗಿಯಕ್ಕೆ ಆಗೋದು 14ನೇ ತಾರೀಕಿಗೆ. ಅಂದ್ರೆ ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ಗರ್ಭಗುಡಿಯಲ್ಲಿ ಬೀಗ ತೆಗಿ ಅಲ್ಲಲ್ಲ ಪೆಟ್ಟಿಗೆಗಳು ಅವ್ರ ತಂದೆ ಮನೆ ಆಸ್ಥಾನದಿಂದ ಅವನಿಗೆ ಹಾಕಕ್ಕೆ ಒಡವೆಗಳೇನು ಪ್ರತಿ ಸಲ ಬರುತ್ತೋ ಆ ಒಡವೆಗಳ ಬೀಗ ಫಸ್ಟ್ ಆಫ್ ಆಲ್ ಅಲ್ಲಿ ಸಿಗಬೇಕು, ಆಮೇಲೆ ಇವ್ರು ಹೊತ್ಕೊಂಬರಕ್ಕೆ ಸಾಧ್ಯ. ಅಂದ್ರೆ ಸಂಧ್ಯಾ ಕಾಲಕ್ಕೆ ಇವನಿಗೆ ಬಂದು ಸೇರಿ ಇವನಿಗೆ ಅಲಂಕಾರ ಮಾಡಿದ ತಕ್ಷಣವೇ ಅಲಂಕಾರದಲ್ಲಿ ಅವನ ಮೇಲ್ಗಡೆ ಇರ್ತಕ್ಕಂಥ ಗರುಡ ಪಕ್ಷಿ ದರ್ಶನ, ಮೇಲ್ಗಡೆ ಜ್ಯೋತಿ ದರ್ಶನ. ಇದಕ್ಕೂ ಮುಖಾಲವಾಗಿ ಏನು ಅಂದರೆ ಮೇಲ್ಗಡೆ ಇರ್ತಕ್ಕಂಥ ಧ್ರುವ ನಕ್ಷತ್ರ ದರ್ಶನ ಎಲ್ಲರಿಗೂ ಕಾಣುತ್ತೆ, ಮೇಲ್ಗಡೆ ಇರ್ತಕ್ಕಂಥ ಆಕಾಶದಲ್ಲಿ ನಕ್ಷತ್ರ. ಅದಕ್ಕೆ ಇಂಥ ಒಂದು ಶಬರಿಮಲೆ ಅಯ್ಯಪ್ಪ ಏನು ಅಂದರೆ ಹರಿಹರ ಸಂಗಮವಾಗೋ ಸಮಯದಲ್ಲಿ ಅಂತ ವೈಶಿಷ್ಟ್ಯತೆ. ಅದಕ್ಕೆ ನೀಲಾಂಬರ ದೇವ ಅಂಥೇಳಿ ನೀಲವಾಗಿರ್ತಕ್ಕಂಥ ಅವಕಾಶ. ಇನ್ನ ಮೇಲೆ ಎಲ್ಲ ಜನಗಳಿಗೆ ನೀಲಿ ಹುಷಾರು ಜಾಗ್ರತೆ, ಕಪ್ಪು ಹುಷಾರು ಜಾಗ್ರತೆ. ಅಂದರೆ ನೀಲಿ ಮತ್ತು ಕಪ್ಪು ಅಂದರೆ ಶನೇಶ್ವರನ ಪೂರ್ತಿ ಕೈವಾಡ, ಗುರು ರಕ್ಷೆ, ಸೇನಾಧಿಪತಿನೇ ಆಗಿರ್ತಕ್ಕಂಥ ರಾಹು ದೃಷ್ಟಿ. ರಾಹು ಕೈವಾಡ ತುಂಬಾ ಇರುತ್ತೆ, ಯಾಕೆ ಸೇನಾಧಿಪತಿನೇ ಅವನು ಹೋಗಿ ಮಂತ್ರಿಗೆ ಹೇಳಿದ್ರೇ. ಮಂತ್ರಿ ಕುಜನೇ ಆಗಿರೋದ್ರಿಂದ ಅಗ್ನಿ ದುರಂತಗಳು, ಬೆಂಕಿ ಅಪಘಾತಗಳು, ಆಮೇಲೆ ಗಲಾಟೆ ಘರ್ಷಣೆಗಳು, ಸಹೋದರಿ ಗಲಾಟೆಗಳು, ಅಂದರೆ ಸೌಹಾರ್ದತೆಯನ್ನು ಕಮ್ಮಿ ಮಾಡ್ತಕ್ಕಂಥ ಅವಕಾಶ, ಗಲಾಟೆಗಳನ್ನು ಜಾಸ್ತಿ ಮಾಡ್ತಕ್ಕಂಥ ಅವಕಾಶಗಳು ಇಲ್ಲಿ ಬೆಂಗಳೂರಲ್ಲಿ, ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ ಅಂತಲ್ಲ ಪ್ರಪಂಚಾದ್ಯಂತ ಎಲ್ಲ. ಯಾಕೆಂದರೆ ಎಲ್ಲ ಒಂದೇ ಭೂಮಿಯಲ್ಲಿ ಇರ್ತಕ್ಕಂಥದ್ದು.